ರಾದ್ದಾಂತಗಳ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದಂಥ ಇರ್ಷಾದ್ ಅಹಮದ್ ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿ ವಕ್ತಾರರಾದಂಥ ರಮೇಶ್ ಪೂಜಾರಿ ಇದ್ದಾರೆ, ತಮಗೂ ಕೂಡ ಸ್ವಾಗತ. ಇನ್ನು JDS ನ ವಕ್ತಾರರಾದಂಥ ಉಮೇಶ್ ಇದ್ದಾರೆ, ಉಮೇಶ್ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಇರ್ಷಾದ್ ಅವರೇ, ಇವತ್ತು ಏನು ಈ ರಾದ್ದಾಂತಗಳು ನಡೀತಾ ಇದೆ ಸರ್, ಇದು ಶಮನ ಆಗುತ್ತಾ, ಬಗೆಹರಿಯುತ್ತಾ? ಖಂಡಿತವಾಗಿ ಶಮನ ಆಗುತ್ತೆ ಮೇಡಮ್. ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ಬಹಳ ದೊಡ್ಡ ಪಕ್ಷ ಇದು. ಸೊ 140 ಜನ ಶಾಸಕರಿದ್ದಾರೆ, ಬಹಳಷ್ಟು ಜನ ಅರ್ಹರಿದ್ದಾರೆ, ಸೀನಿಯರ್ ಇದ್ದಾರೆ, ಅಲ್ಲ ಕಳೆದ ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿರೋರು ಇದ್ದಾರೆ. ಸೊ ಎಲ್ಲವನ್ನ ನಮ್ಮ ಹೈಕಮಾಂಡ್ ನೋಡ್ತಾ ಇದೆ. ಆಮೇಲೆ ಇವತ್ತು ಕೆಲವರಿಗೆ ಸ್ಥಾನಮಾನ ಸಿಗದೇ ಇರಬಹುದು, ಯಾಕಂದರೆ ಸಚಿವ ಸಂಪುಟದಲ್ಲಿ ನಾವು 33-34 ಜನನೇ ತೆಗೆದುಕೊಳ್ಬೇಕಾಗ್ತದೆ 140ಅಲ್ಲಿ. ಸೊ ಹಾಗಾಗಿ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳು ಸಿಗತ್ತೆ ಅವ್ರಿಗೆ. ಸಂಘಟನಾತ್ಮಕವಾಗಿ ಕೆಲಸ ಮಾಡೋದಕ್ಕೂ ಜವಾಬ್ದಾರಿ ಸಿಗತ್ತೆ, ಸರ್ಕಾರದಲ್ಲೂ ಪ್ರಮುಖವಾಗಿ ಜವಾಬ್ದಾರಿ ಸಿಗತ್ತೆ. ಏನ್ ಅನ್ಸುತ್ತೆ ನಿಮ್ಗೆ? ನೋಡಿ, ಇವತ್ತು ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಒಂದು ಬೆಲೆ ಇದ್ದೇ ಇದೆ. ಮತ್ತೆ ಮಹಿಳಾ ಸಬಲೀಕರಣ ನಾವು ತಂದಿರೋದೇ ನಾವು. ಆಮೇಲೆ ಮಹಿಳೆಯರಿಗೆ ಅವಕಾಶ ಮಾಡಿ ಕೊಡ್ತೀವಿ, ಅವಕಾಶ ಮಾಡಿ ಕೊಡ್ತೀವಿ. ಒಂದು ಮೀಸಲಾಗಿದೆ, ಒಂದು ಸ್ಥಾನ ಮೀಸಲಾಗಿದೆ. ಅರ್ಥ ಆಯ್ತಲ್ಲ? ಈಗ ಬರೋ ದಿನಗಳಲ್ಲಿ ಅರ್ಥ ಆಯ್ತಲ್ಲ? ಮಹಿಳೆಯರಿಗೆ ಆದ್ಯತೆ ಕೊಡ್ತೀವಿ. ಇವತ್ತು ನೋಡಿ ಚೇರ್ಮನ್ ಮಾಡೋದ್ರಲ್ಲಿ, ಇವತ್ತು ನಿಗಮ ಮಂಡಳಿನಲ್ಲಿ ಸುಮಾರು 10 ಜನರಿಗೆ ನಾವು ಸಂಪುಟದ ದರ್ಜೆಯ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ. ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಸಚಿವ ಸಂಪುಟದಲ್ಲಿ ಇರುವಂತ ಸ್ಥಾನಗಳು ಎಷ್ಟು? ಇರೋದು ಒಂದು ಕೊಟ್ಟೆ ಕೊಡ್ತಾರೆ. ಒಟ್ಟು ಎಷ್ಟು? 34 ಜನ ಇದ್ದಾರೆ, 34 ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. ಹೌದಾ? ಹೌದು. ಈಗ ಎಷ್ಟು ಭರ್ತಿ ಮಾಡಿದ್ದೀರಿ? ಈಗ 33 ಮಾಡಿದ್ದಾರೆ. ಎಷ್ಟು ಜನ ಹೆಣ್ಮಕ್ಳು ಇದ್ದಾರೆ? ಅಲ್ಲ, ಹೆಣ್ಮಕ್ಳು ಇದ್ದಾರೆ ಮೇಡಮ್. ಇವಾಗ ಕಳೆದ ಹಲವಾರು ಸರ್ಕಾರಗಳನ್ನ ನೋಡಿ, ನೀವು ಕಳೆದ ಹಲವಾರು ಸರ್ಕಾರ ನೋಡಿ, ಒಂದು ಖಾಲಿ ಇದೆ, ಅದನ್ನು ಮೀಸಲಿಟ್ಟಿದ್ದೀವಿ, ಮಹಿಳೆಯರಿಗೆ ಕೊಡ್ತೀವಿ. ಮಹಿಳೆಯರಿಗೆ ಕೊಡ್ತೀವಿ. ಬಂದಿರಿ ನೀವು 33 ಜನರಲ್ಲಿ ಎಷ್ಟು ಜನ ಮಹಿಳೆಯರು ಕೊಟ್ಟಿದ್ದೀರಿ? ಮಹಿಳೆಯರಿಗೆ ಕೊಡ್ತೀವಿ. ಎಷ್ಟು ಜನ ಕೊಟ್ಟಿದ್ದೀರಿ? ಈಗ ಕೊಟ್ಟಿಲ್ಲ ಮೇಡಮ್, ಮುಂದೆ ಕೊಡ್ತೀವಿ. ಒಂದು ಸ್ಥಾನ ಇದೆ, ಅದು ಮೀಸಲಾಗಿಟ್ಟಿದ್ದೀವಿ, ಮಹಿಳೆಯರಿಗೆ ಕೊಡ್ತೀವಿ. ನೋಡಿ, ಇವತ್ತು ವಿಳಂಬ ಆಗಿದೆ, ಅದನ್ನ ಕಡೆಗಣನೆ ಅಂತ ತಿಳ್ಕೊಬೇಡಿ. ಅದು ಮಹಿಳೆಯರ ಕಡೆಗಣನೆ ಅಲ್ಲ. ಮಹಿಳೆಯರು ಸಮರ್ಥರು ಬಹಳಷ್ಟು ಜನ ನಮ್ಮಲ್ಲಿದ್ದಾರೆ. ಅಧಿಕೃತ ವಕ್ತಾರರು. ಹೌದಾ? ಹೌದು. ಎದಕ್ ಬಂದಿರಿ ಇಲ್ಲಿಗೆ? ನಾನು ನನ್ನ ಪಕ್ಷದ ಪರವಾಗಿ ಮಾತಾಡಕ್ ಬಂದಿದ್ದೀರಿ, ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಬಂದಿದ್ದೀರಿ. ಹೌದಾ? ಅಷ್ಟಂತೂ ನಿಮ್ಗೆ ಉತ್ತರದಾಯಿತ್ವ ಇದೆ ತಾನೆ? ವಕ್ತಾರರಂದ್ರೆ ಸುಮ್ನೆ ಬಂದು ನೀವು ಬಾಯಿಗೆ ಬಂದಿದ್ದು ಹೇಳಿ ಭಾಷಣ ಹೊಡೆದು ಹೋಗಕ್ ಬರಲ್ಲ. ನೀವು ಇಲ್ಲಿಗೆ ಬರೋದು ನಾವು ನಮ್ಮ ಪರವಾಗಿ ಅಲ್ಲ, ನಾವು ಈ ರಾಜ್ಯದ ಜನರ ಪರವಾಗಿ ಪ್ರಶ್ನೆಗಳನ್ನ ನಿಮಗ್ ಟಾಸ್ ಮಾಡ್ತೀವಿ, ನೀವು ಉತ್ತರ ಕೊಡ್ಬೇಕು. ಹೌದಾ? ಇವತ್ತು ರಾಜ್ಯದ ಮಹಿಳೆಯರ ಪರವಾಗಿ ನಾನ್ ನಿಮಗ್ ಕೇಳ್ತಾ ಇದ್ದೀನಿ, ಈ 33 ಸ್ಥಾನಗಳಲ್ಲಿ ಒಂದು ಮಹಿಳೆಯರಿಗೆ ಕೊಡದೇ ಇರೋದಕ್ಕೆ ಕಾರಣ ಏನು ಹೇಳಿ? ನೋಡಿ, ಇವತ್ತು ವಿಳಂಬ ಆಗಿದೆ. ನಾವು ಕಳೆದ ಸರ್ಕಾರಗಳಲ್ಲೂ ಒಂದೇ ಒಂದು ಕೊಟ್ಟಿರುವಂತದ್ದು. ಇವತ್ತು ಕೆಲವೊಂದು ಕಾರಣ ಹೇಳ್ರಿ, ಎದಕ್ ಕೊಟ್ಟಿಲ್ಲ? ಅದೇ ನಾನು ಹೇಳ್ತಾ ಇರೋದು. ಇವತ್ತು ಕೆಲವೊಂದು ಸಂದರ್ಭ ಇರುತ್ತೆ, ಏನದು? ಕೆಲವೊಂದು ಸಂದರ್ಭ ಇದೆ, ಬಹಳಷ್ಟು ಜನ ಸಮರ್ಥರಿದ್ದಾರೆ, ತೂಗಿ ಸಮರ್ಥರಿದ್ದಾರೆ ಅಂತ ಹೇಳ್ತಾ ಇರೋದು. ಸಮರ್ಥರಿದ್ದಾರೆ, ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಿರೋರು ಇದ್ದಾರೆ, ಅನುಭವ ಇರೋರು ಇದ್ದಾರೆ. ನಿರ್ಣಯ ಕೈಗೊಳ್ತಾರೆ. ಮಹಿಳೆಯರಿಗೆ ಒಂದು ಸ್ಥಾನ ಇದೆ, ಅದನ್ನು ಕೊಡ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನೋಡಿ, ಪ್ರಥಮ ಪ್ರಧಾನಮಂತ್ರಿ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ, ರಾಷ್ಟ್ರಪತಿ ಮಾಡಿದ್ದು ಮಹಿಳೆಯರು, ಸುಮಾರು 10 ಜನರಿಗೆ ಚೇರ್ಮನ್ ಮಾಡಿದೀವಿ. ಅಲ್ಲ ಸರ್ಕಾರದಲ್ಲಿ ಸುಮಾರು 10 ಜನ ಮಹಿಳೆಯರಿಗೆ ಚೇರ್ಮನ್ ಮಾಡಿದೀವಿ, ಸಂಪುಟ ದರ್ಜೆ ಚೇರ್ಮನ್ ಮಾಡಿದೀವಿ. ಬೆಂಗಳೂರಲ್ಲಿ 5 ಮಹಿಳೆಯರಿಗೆ ಗ್ಯಾರಂಟಿ ಅಧ್ಯಕ್ಷತೆಯನ್ನು ಕೊಟ್ಟಿದ್ದೀವಿ. ಕಾರಣ ಇದೆಯಾ? ಇವತ್ತು ವಿಳಂಬ ಆಗಿದೆ. ವಿಳಂಬ ಎಲ್ಲ ವಿಳಂಬ ಯಾವ ವಿಳಂಬ? 34ರಲ್ಲಿ 33 ಗಂಡಸರು ತುಂಬಿಸಿ ಕೂರಿಸಿದೀರಾ, ಒಂದು ಇನ್ನೂ ಕೂಡ ಹೆಣ್ಮಕ್ಳನ್ನ ಸಂಪುಟಕ್ಕೆ ತಗೊಳಕ್ ಯೋಗ್ಯತೆ ಇಲ್ಲ ನಿಮ್ಗೆ. ಕೊಡ್ತೀವಿ, ವಿಳಂಬ ಆಗಿದೆ ಅಂತ ಕಾರಣ ಹೇಳ್ರಿ. 33ರಲ್ಲಿ ಒಂದು ಮಹಿಳೆಗೆ ಕೊಡದೇ ಇರೋದಕ್ಕೆ ಕಾರಣ ಹೇಳಿ. ನೋಡಿ, ಅದೇ ಹೇಳ್ತಾ ಇರೋದು ಮೇಡಮ್. ಬಹಳಷ್ಟು ಪ್ರತಿಸ್ಪರ್ಧೆ ಇದೆ, ಬಹಳಷ್ಟು ಜನ ಇದ್ದಾರೆ, ಮಹಿಳೆಯರು ಬಹಳಷ್ಟು MLA-ಗಳಲ್ಲಿ ಇವತ್ತು ಮಹಿಳಾ MLA ಗೆದ್ದು ಬಂದಿದ್ದಾರೆ. ಪ್ರತಿಸ್ಪರ್ಧೆ ಇದೆ ಅಂದ್ರೆ ಅದರಲ್ಲಿ ಒಳ್ಳೆ ಅಭ್ಯರ್ಥಿ ಅಲ್ಲ, 10 ಜನಕ್ಕೆ ಕೊಟ್ಟಿದ್ರೆ ಅಯ್ಯೋ ಪ್ರತಿಸ್ಪರ್ಧೆ ಇದೆ ಅಂತ ಹೇಳ್ಬೇಕಾಗಿತ್ತು. ಒಬ್ರಿಗೂ ಕೊಳ್ಳಾರ್ದೆ ಒಂದು ಬಾಕಿ ಇಟ್ಟುಕೊಂಡು ಪ್ರತಿಸ್ಪರ್ಧೆ ಇದೆ ಅಂತ ಹೇಳ್ತಿದಿರಲ್ಲ,
ನಿಮಗೆ ಏನಾದ್ರೂ ಇದೆಯಾ? ನಾ ಪದ ಬಳಸಲ್ಲ. ಇದೆಯಾ ನಿಮ್ಗೆ? ನೀವು ಹೆಂಗ್ರಿ ಬಂದ್ ಕುತ್ಕೋತೀರಿ ಇವತ್ತು ವಕ್ತಾರರಾಗಿ? ನೀವು ಹೆಂಗ್ರಿ ಬರ್ತೀರಿ ನೀವು ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಹಿಳೆಯರ ಪರವಾಗಿ ನಿಂತಿರೋದು, ಇರ್ಷಾದ್ ಅಹಮದ್ ಅವರೇ ಮಹಿಳೆಯರ ಸಬಲೀಕರಣ ಪರವಾಗಿನೇ ನಿಂತಿರೋದು. ಇವತ್ತು ವಿಳಂಬ ಆಗಿದೆ, ಅದು ಕಡೆಗಣನೆ ಅಂತ ತಿಳ್ಕೋಬೇಡಿ. ಮಹಿಳಾ ಸಬಲೀಕರಣ ಅಂತ ನಾಚಿಕೆ ಆಗ್ಬೇಕು ನಿಮಗೆ. ಅಲ್ಲ, ಕಡೆಗಣನೆ ಅಂತ ತಿಳ್ಕೋಬೇಡಿ. ಅದು ಮಹಿಳೆಯರ ಕಡೆಗಣನೆ ಅಲ್ಲ. ಅದು ಖಂಡಿತವಾಗಿ ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿ ಕೊಡ್ತಾರೆ. ಇರ್ಷಾದ್ ಅಹಮದ್ ಅವರೇ, ನಾನ್ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಇದು ನೀವಲ್ಲ, ನೀವೇನ್ ಕುತ್ಕೊಂಡು ಏನು ಹೈಕಮಾಂಡ್ ಇಂದ ಲಿಸ್ಟ್ ಏನು ಇರ್ಷಾದ್ ಅಹಮದ್ ಬರ್ಕೊಂಡ್ ಬರಲ್ಲ. ಒಂದ್ ನಿಮಿಷ. ನಾಳೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಏನಾದ್ರೂ ಸಂಸತ್ನಲ್ಲಿ ಕೂತ್ಕೊಂಡು ಮಹಿಳಾ ಸಬಲೀಕರಣ ಅಂದರೆ ಕರ್ನಾಟಕದ ಜನ ಮುಖಾಮುಖಿ ನೋಡದೆ ಬೈತಾರೆ. ಯಾಕೆ ಅಂತ ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ 34 ಜನರಲ್ಲಿ 33 ಜನರನ್ನ ಗಂಡಸರನ್ನೇ ತುಂಬಿ ಒಬ್ಬ ಹೆಣ್ಮಗಳನ್ನೂ ಸಂಪುಟಕ್ಕೆ ತೆಗೆದುಕೊಳ್ಳದೆ ಇನ್ನೂ ಆ ಒಂದು ಸ್ಥಾನಕ್ಕೆ ಪೈಪೋಟಿ ಇದೆ ಅಂತ ನೀವು ಇನ್ನೂ ಮಾತಾಡ್ತೀರಿ ಅಂತಂದರೆ ನಿಮಗೆ ಎಷ್ಟು ಇರಬೇಕು ದರ್ಪ, ದೌಲತ್ತು, ದುರಹಂಕಾರ. ನಿಮ್ಗೆ ಇದು ದುರಹಂಕಾರದ ಪರಮಾವಧಿ. ಇದು ಪ್ರಜಾಪ್ರಭುತ್ವ ವಿರೋಧಿ. ಯಾರು ಬೃಹಸ್ಪತಿಗಳಿಲ್ಲ ಮೇಡಮ್ ಇಲ್ಲಿ. ನಿಮ್ಮ ಪತ್ರಿಕಾ ರಂಗದ ಕೆಲಸ ನೀವು ಮಾಡ್ತಾ ಇದ್ರಿ, ನಾನು ವಕ್ತಾರನಾಗಿ ನನ್ನ ಕೆಲಸ ಮಾಡ್ತೇನೆ. ನಾನು ಮಾತಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ರಲ್ಲ, ವಿಳಂಬ ಆಗಿದೆ, ಅಲ್ಲ ಕಡೆಗಣನೆ ಅಂತ ತಿಳ್ಕೊಬೇಡಿ. ಅಲ್ಲ, ಯಾರು ಎಲ್ಲವನ್ನ ತಿಳ್ಕೊಂಡವ್ರು ಇಲ್ಲ, ಯಾರು ಎಲ್ಲವನ್ನ ತಿಳ್ಕೊಂಡವ್ರು ಇಲ್ಲ ಮೇಡಮ್. ಅಲ್ಲ, ಹೇಳ್ತಾ ಇದ್ರಿ, ನಾನು ಮಹಿಳಾ ಸಬಲೀಕರಣ ಅನ್ನೋದು ಈ ಚಾನಲ್ ನಲ್ಲಿ ಒಂದ್ ರೌಂಡ್ ಹೊಡ್ಕೊಂಡ್ ಬನ್ರಿ. ಆಮೇಲೆ ನೀವು ಬೃಹಸ್ಪತಿಗಳ ಅಂತ ನೀವ್ ಕೇಳಿದ್ರಲ್ಲ, ಅದಕ್ಕೆ ತುಂಬಾ ಅಥಾರಿಟಿವ್ ಆಗಿ ತುಂಬಾ ಪರಮಾಧಿಕಾರದಿಂದ ನಾನು ಈ ಪ್ರಶ್ನೆಯನ್ನ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಆ ನೈತಿಕತೆ ಉಳಿಸ್ಕೊಂಡು ಕೇಳ್ತಾ ಇದ್ದೀನಿ ನಿಮ್ಗೆ. ಒಂದ್ ನಿಮಿಷ. ಅಲ್ಲ, ನನ್ನ ಬಗ್ಗೆ ಬೇಡ, ನಾನು ಹೇಳ್ತಾ ಇರೋದು ಮಹಿಳೆಯರ ಪರವಾಗಿ ನೀವು ಧ್ವನಿ ಎತ್ತಿದ್ರಿ. ಕಾಂಗ್ರೆಸ್ ಪಕ್ಷನು ಯಾವತ್ತೂ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿರುವಂತದ್ದು. 73, 74 ತಿದ್ದುಪಡಿ ತಂದು ಮಹಿಳೆಯರಿಗೆ 33% ನೀವ್ ಬಿಡ್ರಿ ತಾಯಂದ್ರೆ. ಯಾರ್ಯಾರು ನೀವಿದ್ದೀರಿ ಮಹಿಳಾ ಶಾಸಕಿಯರ ಕಾಂಗ್ರೆಸ್ ನಲ್ಲಿ, ಉಳಿದು ಬಿಟ್ಟಿರೋ ಒಂದು ಸ್ಥಾನಕ್ಕೋಸ್ಕರ ದಯವಿಟ್ಟು ಒಪ್ಕೋಬೇಡಿ. ನಿಮಗೆ ನಿಜಕ್ಕೂ ಸ್ವಾಭಿಮಾನ ಮತ್ತು ಆತ್ಮಗೌರವ ಅನ್ನೋದಿದ್ರೆ, ನಿಮ್ಮ ಹೆಣ್ತನದ ಬಗ್ಗೆ ನಿಮಗೆ ಅತೀವವಾದಂತಹ ಒಂದು ಏನು ಹೇಳ್ತೀರಿ ಗೌರವ ಇದ್ದರೆ ಒಪ್ಕೋಬೇಡಿ. ಕೊಡ್ಲಿ ಗಂಡಸಿಗೆ ಇನ್ನೊಬ್ಬ ಗಂಡಸಿಗೆ ಕೊಡ್ಲಿ. ಭಾಳಷ್ಟು ಜನ ಅತೃಪ್ತರಿದಾರಲ್ಲ, ಇವತ್ತು ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ, ಬಂದ್ಗಳು ಮಾಡ್ತಾ ಇದ್ದಾರಲ್ಲ, ಯಾರೋ ಒಬ್ಬರ ಅತೃಪ್ತರ ಕೊಡ್ರಿ. ಆದರೆ ನೀವು ಬಗ್ಗಬೇಡ್ರಿ. ಮಹಿಳೆಯರು ಇವ್ರಿಗೆ ನಿಜಕ್ಕೂ ಅಷ್ಟು ಆಸಕ್ತಿ ಇತ್ತು, ಇವ್ರಿಗೆ ನಿಜಕ್ಕೂ ಮಹಿಳಾ ಸಬಲೀಕರಣದ ಬಗ್ಗೆ ಅಷ್ಟೊಂದು ಇವ್ರಿಗೆ ಪ್ರೀತಿ ಇತ್ತು ಅಂದ್ರೆ ಕೊಡ್ಲಿ ಒಂದು 3 ಜನಕ್ಕೆ. ನಾವೇನು ಭಾಳ ಕೇಳ್ತಿಲ್ಲ. ನಾವು 33% ಅಂದ್ರೂ 9ರಿಂದ 10 ಆಗತ್ತೆ. ಬೇಡ, 3 ಜನಕ್ಕೆ ಕೊಡ್ರಿ. ಇವ್ರಿಗೆ ಬೆನ್ಮೂಳೆ ಇದ್ರೆ ನೋಡ್ತೀನಿ.